ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಸಂಚಿಕೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ನಾನ್ HK ಮತ್ತು HK ಏನು 2020ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯನ್ನ ಸಂಪೂರ್ಣ ವಿವರಣೆಯೊಂದಿಗೆ ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅದರಲ್ಲೂ ಪೊಲೀಸ್ ಇಲಾಖೆ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಆಗಲೆಂದು 360 ಡಿಗ್ರಿ ವಿವರಣೆ ಸಮೇತ 4 ಆಪ್ಷನ್ ಕೂಡ ಬಿಡಿಸ್ತಾ ಹೋಗೋಣ. ನಿಧಾನವಾಗಿ ಕೇಳಿ, ಬಹಳ ಕೂಲಾಗಿ ಕೇಳಿ. ಈ ಕ್ಲಾಸ್ ಬಹಳ ಉಪಯುಕ್ತ ಆಗುತ್ತೆ. ಮೊದಲನೇ ಪ್ರಶ್ನೆ, ಯಾವ ನದಿಯನ್ನ ದಕ್ಷಿಣ ಗಂಗಾ ಎನ್ನುತ್ತಾರೆ? ಯಾವ ನದಿಯನ್ನ ದಕ್ಷಿಣ ಗಂಗಾ ಎನ್ನುತ್ತಾರೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದು 2020ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ. ಹಾಗಾಗಿ ಈ ದಕ್ಷಿಣ ಗಂಗಾ ಅಂತ ಹೇಳಿ ಗೋದಾವರಿ ಮತ್ತು ಕಾವೇರಿ ಈ ಎರಡೂ ನದಿಯನ್ನು ಕೂಡ ದಕ್ಷಿಣ ಗಂಗಾ ಅಂತ ಹೇಳಿ ಕರೀತಾರೆ. ನೆನಪಿರ್ಲಿ, ಇದು KSP ಪ್ರಕಟಣೆ ಮಾಡಿದಂತಹ ಕೀ ಆನ್ಸರ್ ಅಲ್ಲಿ A ಮತ್ತು C ಈ ಎರಡೂ ಕೂಡ ಸರಿ ಅಂತ ಹೇಳಿ ಫೈನಲ್ ಮಾಡಿದೆ. ಯಾಕೆ ದಕ್ಷಿಣ ಗಂಗಾ ಅಂತ ಹೇಳಿ ಕರೀತಾರೆ ಎಂಬುದು ನೋಡೋದಾದ್ರೆ, ಗೋದಾವರಿ ನದಿ ಅದು ಹರಿಯುವ ಉದ್ದದ ಆಧಾರದ ಮೇಲೆ ಇದನ್ನ ದಕ್ಷಿಣ ಗಂಗಾ ಅಂತ ಕರೆದ್ರೆ, ಪವಿತ್ರತೆಯ ಆಧಾರದ ಮೇಲೆ ಕಾವೇರಿ ನದಿಯನ್ನು ಕೂಡ ದಕ್ಷಿಣ ಗಂಗಾ ಅಂತೇಳಿ ಕರೀತಾರೆ. ಹಾಗಾದ್ರೆ ಗೋದಾವರಿ ನದಿ ಎಲ್ಲಿ ಉಗಮಗೊಳ್ತತಿ, ಎಲ್ಲಿ ಹುಟ್ಟತತಿ ಅನ್ನೋದು ನೋಡೋದಾದ್ರೆ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ತ್ರಯಂಬಕೇಶ್ವರದಲ್ಲಿ ಈ ನದಿಯು ಉಗಮವಾಗ್ತತಿ. ನೋಡಿ, ಮುಂದೆ ಮತ್ತೆ ಪ್ರಶ್ನೆ ಆಗ್ಬೋದು, ಈ 4 ನದಿಗಳಲ್ಲಿ ರುದ್ರಗಂಗಾ ಅಂತ ಹೇಳಿ ರುದ್ರಗಂಗಾ ಅಂತೇಳಿ ಯಾವ ನದಿಯನ್ನ ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಆದ್ರೆ, ಸರಿಯಾದ ಉತ್ತರ ಗೋದಾವರಿ ನದಿಯನ್ನ ರುದ್ರಗಂಗಾ ಅಂತೇಳಿ ಕರೀತಾರೆ. ಬನ್ನಿ, ಕಾವೇರಿ ನದಿ ಎಲ್ಲಿ ಉಗಮ ಆಗ್ತದೆ ಅಂದ್ರೆ, ಕೊಡಗು ಜಿಲ್ಲೆಯ ತಲಕಾವೇರಿ ಬಳಿ ಇದು ಉಗಮವಾಗ್ತತಿ. ಇದು ಬಂಗಾಳ ಕೊಲ್ಲಿಯನ್ನ ಸೇರ್ತತಿ. ಎಲ್ಲಿ? ಬಂಗಾಳ ಕೊಲ್ಲಿಯನ್ನ ಸೇರ್ತತಿ. ಕಾವೇರಿ ನದಿ ಬಂಗಾಳ ಕೊಲ್ಲಿಯನ್ನ ಸೇರ್ತತಿ. ಇದು ಪೂರ್ವಕ್ಕೆ ಹರಿಯುವ ನದಿ. ಹಾಗಾದ್ರೆ ಕಾವೇರಿ ನದಿ ವಿವಾದ ಬಹಳ ಸಲ ಪ್ರಶ್ನೆ ಕೇಳಿದರೆ, ಕಾವೇರಿ ನದಿ ವಿವಾದ ಯಾವ ರಾಜ್ಯಗಳ ನಡುವೆ ನಡೆದಿದೆ ಅಥವಾ ನಡೆಯುತ್ತಿದೆ ಎಂಬುದು ಪ್ರಶ್ನೆ ಆದ್ರೆ, 4 ರಾಜ್ಯಗಳೊಂದಿಗೆ ಈ ಕಾವೇರಿ ನದಿ ವಿವಾದ ನಡೀತತಿ. 4 ರಾಜ್ಯಗಳು. ಯಾವ್ಯಾವ ರಾಜ್ಯಗಳು ಅಂತ ಹೇಳಿ ಆಪ್ಷನ್ ಅಲ್ಲಿ ಕೇಳಬಹುದು. ಕರ್ನಾಟಕ ಮತ್ತು ಕೇರಳ, ಆಮೇಲೆ ತಮಿಳುನಾಡು ಹಾಗೂ ಪಾಂಡಿಚೇರಿ ಅಥವಾ ಪುದುಚೇರಿ, ಈ 4 ರಾಜ್ಯಗಳೊಂದಿಗೆ ಈ ವಿವಾದ ಕಂಡು ಬರ್ತತಿ. ಮುಂದಿನ ಟಾಪಿಕ್, ತಮಿಳುನಾಡು ಬಳಿ ಇದು ಕಾವೇರಿ ನದಿ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಪ್ಲೇಸು ತಮಿಳುನಾಡು ಬಳಿಯ ಪೂಂಪುಹಾರ್. ನೋಡಿ, ಪ್ರಶ್ನೆ ಆಗ್ಬೋದು ಮುಂದೆ. ಪೂಂಪುಹಾರ್ ಎಂಬ ಪ್ರದೇಶದಲ್ಲಿ ಇದು ಬಂಗಾಳ ಕೊಲ್ಲಿಯನ್ನ ಸೇರ್ತದೆ. ಹಾಗಾದ್ರೆ ಕೃಷ್ಣ ನದಿ ಬಗ್ಗೆ ನೋಡೋದಾದ್ರೆ, ಆಪ್ಷನ್ 3ನೇದು ಕೃಷ್ಣ ನದಿ ಬಗ್ಗೆ ನೋಡೋದಾದ್ರೆ, ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಇದು ಉಗಮವಾಗ್ತತಿ. ಯಾವುದು? ಮಹಾಬಲೇಶ್ವರದಲ್ಲಿ. ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮುಖಾಂತರ ಹರಿದು ಇದು ಬಂಗಾಳ ಕೊಲ್ಲಿಯನ್ನ ಸೇರ್ತತಿ. ಎಲ್ಲಿ? ಬಂಗಾಳ ಕೊಲ್ಲಿಯನ್ನ ಸೇರ್ತತಿ. ಸುಮಾರು 1400 ಕಿಲೋಮೀಟರ್ ಇದು ಹರಿಯುತ್ತದೆ. ಎಷ್ಟು? 1400 ಕಿಲೋಮೀಟರ್. ಹಾಗಾದ್ರೆ ಇದು ಕೊನೆಯ ಆಪ್ಷನ್ ಅಲ್ಲಿ ಇರುವಂತಹ ತುಂಗಭದ್ರಾ ಬಗ್ಗೆ ನೋಡೋದಾದ್ರೆ, ತುಂಗಭದ್ರಾ ನದಿಯು ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮದಿಂದ ಇದು ಉಗಮಿಸ್ತದೆ. ಹಾಗಾದ್ರೆ ತುಂಗಾ ಮತ್ತು ಭದ್ರಾ ನದಿಗಳು ಎಲ್ಲಿ ಸಂಗಮವಂತವಂದ್ರೆ, ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿ ಬಳಿ ಇವು ಒಂದಾಗಿ ಅಲ್ಲಿಂದ ಮುಂದೆ ತುಂಗಭದ್ರಾ ನದಿಯಾಗಿ ಹರಿತತಿ. ಹಾಗಾದ್ರೆ ಈ ತುಂಗಭದ್ರಾ ನದಿಗೆ ಎಲ್ಲಿ ಅಣೆಕಟ್ಟೆಯನ್ನ ಕಟ್ಟಲಾಗಿದೆ ಅಂದ್ರೆ, ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಅಣೆಕಟ್ಟೆಯನ್ನ ಕಟ್ಟಲಾಗಿದೆ. ಅದನ್ನ ಪಂಪಾಸಾಗರ
ಪಂಪಸಾಗರ ಅಥವಾ ತುಂಗಭದ್ರಾ ಅಣೆಕಟ್ಟು ಎಂದು ಕರೆಯುತ್ತಾರೆ. ಹಾಗಾದ್ರೆ ಮುಂದಿನ ಟಾಪಿಕ್ ನೋಡೋಣ್ರಿ. ಇಲ್ಲಿವರೆಗೆ 4 ಆಪ್ಷನ್ ಕೂಡ ಬಹಳ ವಿವರವಾಗಿ ನೋಡಿದ್ವಿ. ಮುಂದಿನ ಟಾಪಿಕ್ ನೋಡೋಣ. 2ನೇ ಪ್ರಶ್ನೆ, ಪಾಕ್ ಸ್ಟ್ರೈಟ್ ಅಥವಾ ಪಾಕ್ ಜಲಸಂಧಿ ಯಾವ 2 ದೇಶಗಳನ್ನ ಪ್ರತ್ಯೇಕಿಸುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಬಾಂಗ್ಲಾದೇಶನೋ, ಶ್ರೀಲಂಕಾನೋ, ಚೀನಾನೋ ಅಥವಾ ಮಯನ್ಮಾರೋ. ಒಂದ್ ಮಾತ್ರ ನಿಜ, ಭಾರತದೊಂದಿಗೆ ಈ ಪಾಕ್ ಜಲಸಂಧಿ ಇನ್ನೊಂದು ದೇಶಗಳೊಂದಿಗೆ ಪ್ರತ್ಯೇಕ ಮಾಡ್ತದೆ. ಯಾವ್ದಂದ್ರೆ ಶ್ರೀಲಂಕಾ ದೇಶದೊಂದಿಗೆ ಪ್ರತ್ಯೇಕವನ್ನ ಈ ಪಾಕ್ ಜಲಸಂಧಿ ಪ್ರತ್ಯೇಕಿಸುತ್ತದೆ. ಮುಂದಿನ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಯಾವುದು ಸರಿಯಲ್ಲ ನೋಡೋಣ ಒಂದೊಂದೇ. ಬಂಧಿಸಿದ ವ್ಯಕ್ತಿಯನ್ನು 24 ಗಂಟೆಗಳಿಗಿಂತ ಜಾಸ್ತಿಯಾಗಿ ಪ್ರಯಾಣ ಸಮಯವನ್ನು ಸೇರಿಸದೆ ಬಂಧನದಲ್ಲಿ ಇಡಲಾಗುವುದಿಲ್ಲ. ಇದು ಸರಿ ಇದೆ. ಹರಿವಿನ ಅಪರಾಧ ಮಾಡುವ ವ್ಯಕ್ತಿಯನ್ನು ಬಂಧನದ ವಾರೆಂಟ್ ಇಲ್ಲದೆ ಬಂಧಿಸಬಹುದು. ಇದು ಕೂಡ ಸರಿ ಇದೆ. ಅಸಾಧಾರಣ ಸಂದರ್ಭಗಳಲ್ಲಿ ಇಲ್ಲದೆ ಇರುವಾಗ ಯಾವ ಮಹಿಳೆಯನ್ನು ಸೂರ್ಯಾಸ್ತಮ ನಂತರ ಹಾಗೂ ಸೂರ್ಯೋದಯದ ಮೊದಲು ಬಂಧಿಸಲಾಗುವುದಿಲ್ಲ. ಇದು ಕೂಡ ಸರಿಯಾಗಿದೆ. ಇನ್ನೇನೋ ಆಯ್ಕೆ ಡಿ, ಯಾವ ಸಂದರ್ಭಗಳಲ್ಲಿಯೂ ಸಾರ್ವಜನಿಕ ಜನರು ಯಾರನ್ನು ಯಾವ ಸಂದರ್ಭದಲ್ಲಿಯೂ ಬಂಧಿಸಲಾಗುವುದಿಲ್ಲ. ಅಂದ್ರೆ ಅರಿವುಳ್ಳ ಮತ್ತು ಜಾಮೀನು ಪಡೆಯಲಾಗದ ಅಪರಾಧವಿದ್ರೂ ಕೂಡ ಅಂತ ಐತಿ. ಇದು ತಪ್ಪು. ಈ ಸಂವಿಧಾನದ 32ನೇ ವಿಧಿ ಏನು ರಿಟ್ಗಳ ಬಗ್ಗೆ ಹೇಳ್ತದೆ. ಯಾವುದು 32ನೇ ವಿಧಿ ಈ ಪರಿಹಾರದ ಹಕ್ಕನ್ನು ನೀಡಲಾಗಿದೆ. ಈ ವಿಧಿ ರಿಟ್ ಬಗ್ಗೆ ಹೇಳ್ತತಿ. ಇದು ABS ಕಾರ್ಪಸ್ ಬಗ್ಗೆ ಕೇಳಿದ್ದಾರೆ. ಯಾವುದು ABS ಕಾರ್ಪಸ್ ಬಗ್ಗೆ ಕೇಳಿದ್ದಾರೆ. ಬಂದಿ ಪ್ರತ್ಯಕ್ಷೀಕರಣ ಬಗ್ಗೆ. ಈ 32ನೇ ವಿಧಿಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ, ಯಾವುದು ಆತ್ಮ ಮತ್ತು ಹೃದಯ ಅಂತೇಳಿ ಕರೆದಾರೆ. ಇದು ನೆನಪಿರಲಿ, ಮುಂದೆ ಪ್ರಶ್ನೆ ಆಗ್ಬೋದು. ಯಾವ ವಿಧಿಯನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳಿ ಕರಿತೀವಿ ಅಂದ್ರೆ ಈ 32ನೇ ವಿಧಿ, ಸಂವಿಧಾನದ ಪರಿಹಾರ ಹಕ್ಕನ್ನ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, ಚಂಡಮಾರುತವನ್ನ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗ್ತತಿ. ನೋಡಿ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗ್ತತಿ. ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ನೋಡಿ, USA ಮತ್ತು ಮೆಕ್ಸಿಕೋ ಅಲ್ಲಿ ಹರಿಕೇನ್ ಅಂತ ಕರೀತಾರೆ. ಚಂಡಮಾರುತನ USA ಮತ್ತು ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತ ಕರೀತಾರೆ. ಚೀನಾದಲ್ಲಿ ಟೈಫೂನ್ ಅಂತ ಕರೀತಾರೆ. ಇದು ನಿಜ. ಆಸ್ಟ್ರೇಲಿಯಾದಲ್ಲಿ ವರ್ಲ್ ಪೂಲ್ ಅಂತ ಕರೆಯೋದಿಲ್ಲ. ಅಲ್ಲಿ ವಿಲ್ಲಿ ಅಂತ ಹೇಳಿ ಕರೀತಾರೆ. ಇದು ಕೂಡ ನೆನ್ಪಿಟ್ಕೊಳ್ಬಹುದು, ಮುಂದೆ ಪ್ರಶ್ನೆ ಆಗ್ಬಹುದು. ಹಾಗಾಗಿ ವಿಲ್ಲಿ ಅಂತ ಹೇಳಿ ಕರೀತಾರೆ. ಭಾರತದಲ್ಲಿ ಸೈಕ್ಲೋನ್ ಅಂತ ಹೇಳಿ ಕರೀತಾರೆ. ನೋಡಿ, ಈ ಪ್ರಶ್ನೆಯಲ್ಲಿ 4 ಆಪ್ಷನ್ ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಇದು ನಿಮಗೆ ಉಪಯೋಗ ಆಗ್ತದೆ ಅಂತ ಹೇಳಿ ಭರವಸೆ ಕೊಡ್ತಾ ಇದ್ದೀನಿ. USA ಮತ್ತು ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತ ಹೇಳಿ ಕರೀತಾರೆ ಚಂಡಮಾರುತಕ್ಕೆ. ಚೀನಾದಲ್ಲಿ ಟೈಫೂನ್ ಅಂತ ಕರೀತಾರೆ. ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ಅಂತೇಳಿ ಕರೀತಾರೆ. ಭಾರತದಲ್ಲಿ ಸೈಕ್ಲೋನ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಕ್ಲಿಯರ್ ಆಗಿರ್ಬೋದು ನಿಮಗೆ 4ನೇ ಪ್ರಶ್ನೆ. 5ನೇ ಪ್ರಶ್ನೆ, ಹಂಪಿ ಯಾವ ನದಿಯ ದಡದಲ್ಲಿದೆ? ನೋಡಿ, ಇದು ಸಿಂಪಲ್ ಪ್ರಶ್ನೆ, ಆದ್ರೆ ಇದ್ರ ಬಗ್ಗೆ ಸವಿವರವಾಗಿ ನೋಡೋಣ. ಹಂಪಿ ಯಾವ ನದಿಯ ದಡದಲ್ಲಿದೆ ಅಂದ್ರೆ ತುಂಗಭದ್ರಾ ನದಿಯ ದಡದಲ್ಲಿ ಕಂಡು ಬರ್ತತಿ. ಈ ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಬಲದಂಡೆಯ ಉಪನದಿ. ಯಾವುದು? ಕೃಷ್ಣಾ ನದಿಯ ಬಲದಂಡೆಯ ಉಪನದಿ ಯಾವುದು? ತುಂಗಭದ್ರಾ. ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ಯಾವುದು? ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. 1900 ನೋಡಿ, ಹಂಪಿ ಎಂಬ ಸ್ಥಳ 1986ರಲ್ಲಿ ಯುನೆಸ್ಕೋ ಪರಂಪರೆ ಪಟ್ಟಿಗೆ, ನೋಡಿ ನೆನಪಿರ್ಲಿ, ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಳ್ತದೆ. ಇದು ಕೂಡ ಪ್ರಶ್ನೆಯಾಗಿದೆ. ಮುಂಬರುವ ಪರೀಕ್ಷೆಗಳಲ್ಲಿ ಈ ಏನು ಆಯ್ಕೆಗಳಲ್ಲಿ ಕೇಳಬಹುದು, ಹಂಪಿ ಯಾವ ಇಸ್ವಿಯಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದೆ ಅಂತ ಕೇಳಬಹುದು. 1986ರಲ್ಲಿ ಯುನೆಸ್ಕೋ ಪರಂಪರೆ ಪಟ್ಟಿಗೆ ಸೇರ್ಪಡೆಗೊಳ್ತತಿ. ಇದು ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಶೆಡ್ಯೂಲ್ ನಲ್ಲಿ
ಆಂಟಿ ಡಿಫೆಕ್ಷನ್. ನೋಡಿ ಈ ತರನು ಪ್ರಶ್ನೆ ಕೇಳ್ಬೋದು. ಏನು ಇಂಗ್ಲಿಷ್ ವರ್ಷನ್, ಇಂಗ್ಲಿಷ್ ಅಲ್ಲಿ ಪ್ರಶ್ನೆ ಕೇಳ್ಬೋದು. ಕನ್ನಡದಲ್ಲಾದ್ರೆ ಈಸಿಯಾಗಿ ಆಂಟಿ ಡಿಫೆಕ್ಷನ್ ಅಂದ್ರೆ ಕೆಲವರಿಗೆ ಕನ್ಫ್ಯೂಸ್ ಆಗ್ಬೋದು. ಆದ್ರೆ ಕನ್ನಡದಲ್ಲಿ ಪಕ್ಷಾಂತರ ನಿಷೇಧ ಅಂತ ಹೇಳಿ ಕೇಳಿದ್ರೆ ಬೇಗ ನಮಗೆ ಕ್ಲಾಶ್ ಆಗ್ತದೆ. ಯಾಕಂದ್ರೆ ನಾವು ಕನ್ನಡ ಲ್ಯಾಂಗ್ವೇಜರ್ಸ್ ಕನ್ನಡದಲ್ಲಿ ಓದಿರ್ತೀವ, ಇಂಗ್ಲಿಷ್ ಈ ಪದಗಳು ಬಂದ್ರೆ ಸ್ವಲ್ಪ ಏರುಪೇರು ಆಗ್ಬೋದು. ಹಾಗಾಗಿ ಆಂಟಿ ಡಿಫೆಕ್ಷನ್ ಲಾ ಅಂದ್ರೆ ಪಕ್ಷಾಂತರ ಇದೊಂದು ನೆನಪಿರ್ಲಿ ನಿಮಗೆ, ಪಕ್ಷಾಂತರ ನಿಷೇಧ, ಆಂಟಿ ಡಿಫೆಕ್ಷನ್ ಪಕ್ಷಾಂತರ ನಿಷೇಧ ಕಾಯ್ದೆ ಅಥವಾ ಕಾನೂನು ಅಂತೇಳಿ ಆಂಟಿ ಡಿಫೆಕ್ಷನ್ ಕಾನೂನು ಬಗ್ಗೆ ಕರೀತಾರೆ. ಇದು ಯಾವ ಶೆಡ್ಯೂಲ್ ಅಲ್ಲಿ ಇದೆ ಅಂದ್ರೆ 10ನೇ ಅನುಸೂಚಿ, ಶೆಡ್ಯೂಲ್ 10 ಅಥವಾ 10ನೇ ಅನುಸೂಚಿಯಲ್ಲಿ ಕಂಡು ಬರ್ತತಿ. ಇದು 52ನೇ ತಿದ್ದುಪಡಿ, ಯಾವುದು 52ನೇ ತಿದ್ದುಪಡಿ 1985ರಲ್ಲಿ ಜಾರಿಯಾಗಿ ಇದು ನಿಷೇಧ ಕಾನೂನು ಜಾರಿ ಆಗ್ತತಿ. ಇದು 10ನೇ ಅನುಸೂಚಿಯಲ್ಲಿ ಕಂಡು ಬರ್ತತಿ. ಹಾಗಾದ್ರೆ 7ನೇ ಶೆಡ್ಯೂಲ್ ನೋಡಿ, 7ನೇ ಶೆಡ್ಯೂಲ್ ಸಿಂಪಲ್. 7ನೇ ಶೆಡ್ಯೂಲ್ ಯಾವುದ್ರ ಬಗ್ಗೆ ಹೇಳ್ತತಿ? 7ನೇ ಅನುಸೂಚಿ ಯಾವುದ್ರ ಬಗ್ಗೆ ಹೇಳ್ತದೆ ಅಂದ್ರೆ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ, ಇದು ಪಟ್ಟಿಗಳ ಬಗ್ಗೆ, ಲಿಸ್ಟ್ಗಳ ಬಗ್ಗೆ ಇದು 7ನೇ ಅನುಸೂಚಿ ಕಂಡು ಬಂದ್ರೆ. 9ನೇ ಅನುಸೂಚಿ ಭೂ ಸುಧಾರಣೆ ಅಥವಾ ಭೂ ಸುಧಾರಣೆ ಕಾನೂನು ಬಗ್ಗೆ ಇದು ಕಂಡು ಬರ್ತದೆ. ಶೆಡ್ಯೂಲ್ 8ನೇ ಅನುಸೂಚಿ ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ಈ ಅನುಸೂಚಿಯಲ್ಲಿ ಅಧಿಕೃತವಾದ 22 ಭಾಷೆಗಳ ಬಗ್ಗೆ ಈ ಅನುಸೂಚಿ ಅಥವಾ ಈ ಶೆಡ್ಯೂಲ್ ಹೇಳ್ತತಿ. ಕ್ಲಿಯರ್ ಆಗಿರ್ಬೋದು. ಪಕ್ಷಾಂತರ ನಿಷೇಧ ಕಾಯ್ದೆ 10, ಶೆಡ್ಯೂಲ್ 7 ಪಟ್ಟಿಗಳ ಬಗ್ಗೆ, ಶೆಡ್ಯೂಲ್ 9 ಭೂ ಸುಧಾರಣೆ, ಶೆಡ್ಯೂಲ್ 8 22 ರಾಷ್ಟ್ರೀಯ ಭಾಷೆಗಳ ಬಗ್ಗೆ ಈ ಪಟ್ಟಿಯಲ್ಲಿ ನಾವು ನೋಡಬಹುದು. ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ನಲ್ಲಿ, ನೋಡಿ ಇಲ್ಲಿ ಕೂಡ ಇಂಗ್ಲಿಷ್ ನಲ್ಲಿ ಕೇಳಿದ್ದಾರೆ. ಸಿಟಿಜನ್ಶಿಪ್ ಅಂದ್ರೆ ಪೌರತ್ವ. ನೋಡಿ ಪೌರತ್ವ ನೆನಪಿರ್ಲಿ, ಮುಂದೆ ಇದೇ ತರ ಪ್ರಶ್ನೆ ಬೀಳ್ಬೋದು ಅಥವಾ ಇದೇ ಪ್ರಶ್ನೆನೇ ರಿಪಿಟೇಷನ್ ಪ್ರಶ್ನೆಯಾಗಿ ನೀಡಬಹುದು. ಹಾಗಾಗಿ ಇದನ್ನ ಬಹಳ ಫೋಕಸ್ ಮಾಡಿ, ಇಂತಹ ಪ್ರಶ್ನೆಗಳಿಗೆ ಫೋಕಸ್ ಮಾಡಿ. ಸಿಟಿಜನ್ಶಿಪ್ ಮೀನ್ಸ್ ಪೌರತ್ವ. ಯಾವ ಆರ್ಟಿಕಲ್ ಅಥವಾ ಯಾವ ವಿಧಿಯಲ್ಲಿ ಸಿಟಿಜನ್ಶಿಪ್ ಬಗ್ಗೆ ನಾವು ನೋಡ್ತೀವಿ ಅಂದ್ರೆ ಅದು 5ನೇ ಆರ್ಟಿಕಲ್ ಅಂದ್ರೆ ಸಂವಿಧಾನದ ಇದು 2ನೇ ಭಾಗದಲ್ಲಿ ಕಂಡು ಬರ್ತತಿ. ಇದು ಕೂಡ ನೆನಪಿರ್ಲಿ, ಇದು 2ನೇ ಭಾಗದಲ್ಲಿ ಕಂಡು ಬರ್ತತಿ. ಇಲ್ಲಾಂದ್ರೆ 5ರಿಂದ 11 5 to 11 ವಿಧಿವರೆಗೂ ಪೌರತ್ವದ ಬಗ್ಗೆ ನಾವು ಅಥವಾ ಸಿಟಿಜನ್ಶಿಪ್ ಬಗ್ಗೆ ನಾವು ನೋಡ್ತೀವಿ. ಭಾರತದಲ್ಲಿ ಏಕ ಪೌರತ್ವ, ಇದು ಕೂಡ ಇಂಪಾರ್ಟೆಂಟ್. ಯಾವ ಪೌರತ್ವ? ಭಾರತದಲ್ಲಿ ಏಕ ಪೌರತ್ವ ವ್ಯವಸ್ಥೆ ಜಾರಿಯಲ್ಲಿದೆ. ಈ ಪದ್ಧತಿಯನ್ನು ನಾವು ಎಲ್ಲಿಂದ ಎರವಲು ಪಡೆದಿವಪ್ಪ ಅಂದ್ರೆ ಬ್ರಿಟನ್ ಅಥವಾ ಬ್ರಿಟಿಷ್ ಅಥವಾ ಇಂಗ್ಲೆಂಡ್ ಇವೆಲ್ಲಾನು ಒಂದೇ. ಬ್ರಿಟನ್ ಸಂವಿಧಾನದಿಂದ ಇದನ್ನ ನಾವು ಎರವಲು ಅಥವಾ ಬಾರೋ ಮಾಡಿಕೊಂಡಿದ್ದೀವಿ. ನೆನಪಿರ್ಲಿ, ಬಾರ್ವರ್ಡ್ ಎಲ್ಲಿಂದ ಅಂದ್ರೆ ಬ್ರಿಟನ್ ಸಂವಿಧಾನದಿಂದ ಇದನ್ನ ಬಾರ್ವರ್ಡ್ ಮಾಡ್ಕೊಂಡಿದ್ವಿ. ಹಾಗಾದ್ರೆ ನೋಡಿ, ಇದೇ ಆಪ್ಷನ್ ನಲ್ಲಿ ಇರುವಂತಹ ವಿಧಿ 15 ಆರ್ಟಿಕಲ್ 15 ಯಾವುದ್ರ ಬಗ್ಗೆ ಹೇಳ್ತದೆ ಇದನ್ನು ಕೂಡ ನೋಡೋಣ. ಯಾಕಂದ್ರೆ ಮುಂಬರುವ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆ ಬೇಕಾದ್ರೂ ಕೇಳಬಹುದು. ಹಾಗಾಗಿ ಈ 4 ಆಪ್ಷನ್ಗಳ ಮೇಲೆ ನಾವು ಇವತ್ತ ಚರ್ಚೆ ಮಾಡೋಣ ಸ್ನೇಹಿತರೆ. ಹಾಗಾಗಿ ಆರ್ಟಿಕಲ್ 15 ಏನ್ ಹೇಳ್ತದಂದ್ರೆ ಧರ್ಮ, ಜನಾಂಗ, ಜಾತಿ ಅಂದ್ರೆ ತಾರತಮ್ಯ ಮಾಡಂಗಿಲ್ಲ. ಧರ್ಮ, ತಾರತಮ್ಯ ಇದು ನೆನಪಿದ್ರೆ ಸಾಕು. ಧರ್ಮ, ಜನಾಂಗ, ಜಾತಿಯ ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ನಾವು ತಾರತಮ್ಯ ಮಾಡಬಾರ್ದು ಅಂತ ಹೇಳಿ 15 ವಿಧಿ ಹೇಳಿದ್ರೆ, 25ನೇ ವಿಧಿ ಅಥವಾ 25ನೇ ಆರ್ಟಿಕಲ್ ಯಾವುದ್ರ ಬಗ್ಗೆ ಹೇಳ್ತದೆ ಅಂತ ನೋಡೋದಾದ್ರೆ ಧರ್ಮವನ್ನ ಸ್ವೀಕಾರ ಮಾಡೋದು. ನೋಡಿ, ಸ್ವೀಕಾರ ಮತ್ತು ಪ್ರಚಾರ. ನೋಡಿ ನೆನಪಿರ್ಲಿ, ಯಾಕಂದ್ರೆ 4 ಆಪ್ಷನ್ ಮೇಲೆ ನಾವು ಕೆಲಸ ಮಾಡೋಣ. ಇವತ್ತಿಂದ ಎಷ್ಟೇ ಭಾಗಗಳಾಗ್ಲಿ, ಒಂದು ಪ್ರಶ್ನೆ ಪತ್ರಿಕೆ 5 ಭಾಗ ಆಗ್ಲಿ 4 ಭಾಗ ಆಗ್ಲಿ, ಎಷ್ಟೇ ಭಾಗ ಆದ್ರೂ ಆ ಭಾಗದ ಸಮೇತ ನಾವು ವಿಡಿಯೋ ಮಾಡ್ಕೊಂತ ಹೋಗೋಣ. ಹಾಗಾಗಿ ಆರ್ಟಿಕಲ್ 5 ಸಿಟಿಜನ್ಶಿಪ್ ಬಗ್ಗೆ ಹೇಳಿದ್ರೆ, ಆರ್ಟಿಕಲ್ 15 ಧರ್ಮ ಮತ್ತು ಜನಾಂಗ, ಜಾತಿ ಬಗ್ಗೆ, ಜಾತಿ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತತಿ. ಆರ್ಟಿಕಲ್ 25 ಧರ್ಮವನ್ನ ಸ್ವೀಕಾರ ಮಾಡೋದು ಮತ್ತು ಪ್ರಚಾರ ಮಾಡೋದ್ರ ಬಗ್ಗೆ ಹೇಳ್ತತಿ. 35ನೇ ವಿಧಿ ಇದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ನಿಬಂಧನೆಗಳನ್ನ ಜಾರಿಗೊಳಿಸೋದ್ರ ಬಗ್ಗೆ ಹೇಳ್ತತಿ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ, ಇತ್ತೀಚೆಗೆ ಭಾರತ ಸಂವಿಧಾನದಿಂದ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟ ಆರ್ಟಿಕಲ್ ಅನ್ನ ತೆಗೆದುಹಾಕಲಾಗಿದೆ. ಈ ಆರ್ಟಿಕಲ್ ಡ್ಯಾಶ್ ಇದೆ. ಯಾವ ಆರ್ಟಿಕಲ್ ನಾವು ತೆಗೆದುಹಾಕಿದ್ರು ಇತ್ತೀಚಿನ ದಿನಗಳೇ? ಅದು ಜಮ್ಮು ಕಾಶ್ಮೀರಕ್ಕೆ ಕೊಟ್ಟಂತಹ ವಿಶೇಷ ಸ್ಥಾನಮಾನವನ್ನ
ಕೊಟ್ಟಂತ ವಿಧಿಯನ್ನ ನಾವು ತೆಗೆದುಹಾಕಲಾಗಿತ್ತು. ಯಾವಾಗ ತೆಗೆದುಹಾಕಿದ್ವಿ ಅಂತಂದ್ರೆ 2019 ಆಗಸ್ಟ್ ತಿಂಗಳಲ್ಲಿ ಈ 370ನೇ ವಿಧಿ ಅಥವಾ ಆರ್ಟಿಕಲ್ 370ಯನ್ನ ನಾವು ಏನು ಜಮ್ಮು ಕಾಶ್ಮೀರಕ್ಕೆ ಕೊಟ್ಟಂತಹ ವಿಶೇಷ ಸ್ಥಾನಮಾನವನ್ನು ನೀಡುವಂತಹ ಈ ವಿಧಿಯನ್ನ ರದ್ದುಪಡಿಸಲಾಯಿತು. ಇದರ ಜೊತೆಗೆ 35A ನೆನಪಿರಲಿ 35A ವಿಧಿಯನ್ನು ಕೂಡ ತೆಗೆದುಹಾಕಲಾಯಿತು. ಇದು ಕೂಡ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದ್ದಾಗಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ, ನಮ್ಮ ರಾಜ್ಯ ಅಥವಾ ದೇಶವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಎಲ್ಲ ಡ್ಯಾಶ್ ವಯಸ್ಸಿನ ಮಕ್ಕಳಿಗೆ ಒದಗಿಸುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಬಹಳ ಇಂಪಾರ್ಟೆಂಟ್. ಏನು ಈ ಸಂವಿಧಾನದ ಮೇಲೆ ಏನು ಪ್ರಶ್ನೆಗಳು ಬರ್ತದವು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಏನು ಪ್ರಶ್ನೆಗಳು ಬರ್ತಿದ್ದೇವೆ, ಮುಂದೊಂದಿನ ನಾವೇನು ಪರೀಕ್ಷೆ ಸ್ಪರ್ಧಾರ್ಥಿಗಳು ನಾವು ಈ ಮುಂಬರುವ ಎಲ್ಲಾ ನೇಮಕಾತಿಗಳ ಪರೀಕ್ಷೆಗಳನ್ನು ಬರಿತೀವಿ. ಇದು ಎಲ್ಲಾ ನೇಮಕಾತಿ ಪರೀಕ್ಷೆಗಳು ಕೂಡ ತುಂಬಾ ಉಪಯುಕ್ತ ಆಗ್ತದೆ. ಯಾಕಂದ್ರೆ ರಿಪಿಟೇಷನ್ ಆಗದಂತಹ ಸಂಭಾವ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ನಮ್ಮ ರಾಜ್ಯ ಅಥವಾ ದೇಶ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಅಂದ್ರೆ ಯಾವ ವಯಸ್ಸಿನ ಮಕ್ಕಳಿಗೆ ನಾವು ಒದಗಿಸ್ತಾ ಇದ್ದೀವಿ ಅಂದ್ರೆ 6 ರಿಂದ 14 ವರ್ಷ. ನೋಡಿ, 6 ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ನಾವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಒದಗಿಸುತ್ತಿದ್ದೇವೆ. ಇದು 2002 86ನೇ ತಿದ್ದುಪಡಿ ಮಾಡುವ ಮುಖಾಂತರ ಸಂವಿಧಾನಾತ್ಮಕ ತಿದ್ದುಪಡಿ ತಂದು 21A ನೋಡಿ, ನೆನಪಿರ್ಲಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಇದು 2002 86ನೇ ಸಂವಿಧಾನಾತ್ಮಕ ತಿದ್ದುಪಡಿ 21A ವಿಧಿಯಲ್ಲಿ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿ 6 ರಿಂದ 14 ವರ್ಷದ ಮಕ್ಕಳಿಗೆ ಮೂಲಭೂತ ಹಕ್ಕನ್ನಾಗಿ ಅಥವಾ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಒದಗಿಸ್ಬೇಕಂತ ಹೇಳಿ ಈ ತಿದ್ದುಪಡಿ ಮುಖಾಂತರ ನಾವು ಕಾಣಬಹುದು. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಸಂವಿಧಾನದಲ್ಲಿ ಉಲ್ಲೇಖಿಸಿದ ಮೂಲಭೂತ ಕರ್ತವ್ಯ ಅಲ್ಲ? ಹಾಗಾದ್ರೆ ಮೂಲಭೂತ ಕರ್ತವ್ಯಗಳು ಎಷ್ಟಿದಾವೆ ಎಂಬುದು ಫಸ್ಟ್ ಮೊದಲು ನೋಡೋಣ. ಮುಂದೆ ಪ್ರಶ್ನೆ ಆಗ್ಬೋದು, ಮೂಲಭೂತ ಕರ್ತವ್ಯಗಳು ಎಷ್ಟಿದಾವೆ ಅಂದ್ರೆ 11 ಮೂಲಭೂತ ಕರ್ತವ್ಯಗಳನ್ನ ನಾವು ಭಾರತ ಸಂವಿಧಾನದಲ್ಲಿ ಕಂಡು ಬರ್ತವೆ. ಹಾಗಾದ್ರೆ ಈ ಮೂಲಭೂತ ಕರ್ತವ್ಯಗಳನ್ನ ಎಲ್ಲಿಂದ ಎರವಲು ಪಡೆದಿವೆ ಅಂದ್ರೆ ಇದು USSR ಅಥವಾ ರಷ್ಯಾ ಸಂವಿಧಾನದಿಂದ ನಾವು ಎರವಲನ್ನ ಪಡೆದಿದ್ದೇವೆ. ಇದು ಸಂವಿಧಾನದ 4A ಯಲ್ಲಿ ಈ ಮೂಲಭೂತ ಕರ್ತವ್ಯಗಳು ಕಂಡು ಬರ್ತತೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದು ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಇದು ಮೂಲಭೂತ ಕರ್ತವ್ಯಗಳಲ್ಲಿ ಒಂದು ಅಲ್ಲ. ಇದು ಅಲ್ಲ. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಂವಿಧಾನದಲ್ಲಿ ಉಲ್ಲೇಖಿಸಿದ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಇದು ಮತ ಚಲಾಯಿಸುವುದು ಮೂಲಭೂತ ಕರ್ತವ್ಯ ಅಲ್ಲ. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತಡೆಯುವುದು ಹೌದು. ನಮ್ಮ ಸಂಯೋಜಿತ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನ ಕಾಪಾಡೋದು ಅಥವಾ ಸಂಸ್ಕೃತಿ ಸಂರಕ್ಷಿಸುವುದು ನಮ್ಮ ಕರ್ತವ್ಯ. ವೈಜ್ಞಾನಿಕ ಮನೋಭಾವವನ್ನು ಕೂಡ ಬೆಳೆಸುವುದು ಮೂಲಭೂತ ಕರ್ತವ್ಯ ಆಗಿದೆ. ಆದರೆ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸುವುದು ಮೂಲಭೂತ ಕರ್ತವ್ಯಗಳಲ್ಲಿ ಒಂದು ಆಗಿರುವುದಿಲ್ಲ. ಮುಂದಿನ ಪ್ರಶ್ನೆ, ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಈ ಸಂವಿಧಾನದ ತಿದ್ದುಪಡಿಯಲ್ಲಿ ಅತಿ ಹೆಚ್ಚು ನ್ಯಾಯಾಧೀಶರನ್ನು ನೋಡಿ, ಇದು ಒಂದು ಫಸ್ಟ್ನೇ ಪಾಯಿಂಟ್ ನೆನಪಿರ್ಲಿ. ಅತಿ ಹೆಚ್ಚು ನ್ಯಾಯಾಧೀಶರನ್ನ ಒಳಗೊಂಡಂತಹ ಯಾವುದಾದ್ರೂ ತಿದ್ದುಪಡಿ ಇತ್ತಂದ್ರೆ ಅದು ಈ ತಿದ್ದುಪಡಿ. ಇದು ಕ್ವಶನ್ ಆಮೇಲೆ ಓದೋಣ. ಇದು ಪ್ರಸಿದ್ಧ ಬೋಧನೆ ಡಾಕ್ಟ್ರಿನ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನು ಭಾರತದ ಸುಪ್ರೀಂ ಕೋರ್ಟ್ ಡ್ಯಾಶ್ ಕೇಸಿನಲ್ಲಿ ವಿಸ್ತರಿಸಲಾಗಿತ್ತು. ಹಾಗಾದ್ರೆ ಇದನ್ನ ಕ್ಲೀನ್ ಆಗ ವಿವರಣೆ ಸಮೇತ ನೋಡೋಣ ಏನಂತ. ಇದು ಕೇಶವಾನಂದ ವರ್ಸಸ್ ಕೇರಳ ಸರ್ಕಾರ ಮೊಕದ್ದಮೆ ಆಗಿದೆ. ಇದು ಎಷ್ಟರಲ್ಲಿ ಅಂದ್ರೆ 1973ರಲ್ಲಿ ಇದು ಶುರುವಾದಂತಹ ಈ ಮೊಕದ್ದಮೆ ಸಂವಿಧಾನದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತಹ ಇದು ತಿದ್ದುಪಡಿಯಾಗಿದೆ. ಯಾಕೆಂದ್ರೆ ಇದು ಭಾರತದ ಇತಿಹಾಸದಲ್ಲೇ ಅತಿ ಮುಖ್ಯವಾದ ಪ್ರಕರಣ. ಅಂದ್ರೆ ಈ ತಿದ್ದುಪಡಿಯಲ್ಲಿ ಅತಿ ಹೆಚ್ಚು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೊಂದಿದ್ರು. ಈ ತಿದ್ದುಪಡಿ ಮಾಡುವ ಅಧಿಕಾರ ನೋಡಿ, ಇದರಲ್ಲಿ ಏನ್ ಹೇಳ್ತದೆ ಈ ತಿದ್ದುಪಡಿ ಅಂದ್ರೆ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ.
ಸಂಸತ್ತಿಗೆ ಇದೆ. ಆದರೆ ಮೂಲ ರಚನೆಗೆ ಧಕ್ಕೆ ಬಾರದಂತೆ ತಿದ್ದುಪಡಿ ಮಾಡಬಹುದೆಂದು ಈ ತೀರ್ಪಿನ ಅನ್ವಯ ನಾವು ಈ ತೀರ್ಪು ಕೊನೆಯದಾಗಿ ಪ್ರಕಟ ಮಾಡ್ತದೆ. ಇದು ಅತಿ ಹೆಚ್ಚು ಕಾಲ ಈ ಪ್ರಕರಣ ನಡೀತು, ಅತಿ ಹೆಚ್ಚು ನ್ಯಾಯಾಧೀಶರನ್ನು ಒಳಗೊಂಡಿತ್ತು, ಅತಿ ಹೆಚ್ಚು ಇತಿಹಾಸದಲ್ಲಿ ಅತಿ ಪ್ರಮುಖವಾದಂತಹ ಪ್ರಕರಣ ಇದು. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಎಂಬ ಮುಕದ್ದಮೆ. ಇದು 1973ರಲ್ಲಿ ನಡೀತು. ಇದನ್ನ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ರಿ. ಮುಂದಿನ ಪ್ರಶ್ನೆ, ಐತಿಹಾಸಿಕ 73 ಮತ್ತು 74ನೇ ಅಮೆಂಡ್ಮೆಂಟ್ ಆಕ್ಟ್ ಡ್ಯಾಶ್ಗೆ ಸಂಬಂಧಿಸಿದೆ. ನೋಡಿ, 73 ಮತ್ತು 74ನೇ ತಿದ್ದುಪಡಿ ಕಾಯ್ದೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಎಂಬುದು, ಅಮೆಂಡ್ಮೆಂಟ್ಸ್ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಪ್ರಶ್ನೆ ಕೇಳಿದರೆ, ಸಂಪೂರ್ಣವಾಗಿ ಈ ವಿವರಣೆಯನ್ನ ಈ ಪ್ರಶ್ನೆ ಮೇಲೆ ನೋಡೋದಾದ್ರೆ ಇದು ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಿಸಿದ ತಿದ್ದುಪಡಿಯಾಗಿದೆ. ಹಾಗಾದ್ರೆ 73 ಮತ್ತು 74ನೇ ತಿದ್ದುಪಡಿ ಏನನ್ನು ಹೇಳ್ತದಂದ್ರೆ, 73ನೇ ತಿದ್ದುಪಡಿ 1992. ನೋಡಿ, 73ನೇ ತಿದ್ದುಪಡಿ 1992 ದಿ ಪಂಚಾಯತ್ ಎಂಬ ಶೀರ್ಷಿಕೆ ತಿದ್ದುಪಡಿಯನ್ನ ಮಾಡ್ತದೆ. ಯಾವುದು? ದಿ ಪಂಚಾಯತ್ ಎಂಬ ಶೀರ್ಷಿಕೆಯಲ್ಲಿ ತಿದ್ದುಪಡಿ ಮಾಡ್ತದೆ. ಹಾಗಾದ್ರೆ 74ನೇ ವಿಧಿ ಏನ್ ಹೇಳ್ತದಂದ್ರೆ, ಇದು ಯಾವುದು ಮುನ್ಸಿಪಾಲಿಟಿ ಅಥವಾ ನಗರಸಭೆ ಅಥವಾ ಮುನ್ಸಿಪಾಲಿಟಿ ಬಗ್ಗೆ ಇದು ಹೇಳ್ತದೆ. ಇದು ಕೂಡ 1992ರಲ್ಲಿ ನಡೆದಂತಹ ತಿದ್ದುಪಡಿಯಾಗಿದೆ. ಇವೆರಡು ಕೂಡ ಸ್ಥಳೀಯ ಸ್ವಸರ್ಕಾರದ ಮೇಲೆ ಕೇಳಿದಂತಹ ಪ್ರಶ್ನೆ 73 ಮತ್ತು 74 ಆಗಿದೆ. ಅದ್ರ ವಿರೋಧಿ ಪಕ್ಷಾಂತರ ನಿಷೇಧ 10ನೇ ಅನುಸೂಚಿ ನೋಡಿ, ಆವಾಗಲೇ ನೋಡಿದ್ವಲ್ಲ ಇದನ್ನ. ತುರ್ತು ನಿರ್ಬಂಧಗಳು, ಸಂವಿಧಾನ ತಿದ್ದುಪಡಿ ಮಾಡುವ ಸಂಸದೀಯ ಅಧಿಕಾರ, ಸಂವಿಧಾನ ತಿದ್ದುಪಡಿ ಮಾಡುವ ದಕ್ಷಿಣ ಆಫ್ರಿಕಾದಿಂದ ಎರವಲು ಪಡೆದಿವಿ. 368ನೇ ವಿಧಿ ಸಂವಿಧಾನ ತಿದ್ದುಪಡಿ ಬಗ್ಗೆ ತಿಳಿಸಿಕೊಡ್ತದೆ. ಇದು ನೆನಪಿರ್ಲಿ ಸ್ನೇಹಿತರೆ. ಮುಂದೆ ಬರೆದಂತಹ ಪ್ರಶ್ನೆಗಳಲ್ಲಿ ಇದ್ರ ಬಗ್ಗೆ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮುಂದಿನ ಪ್ರಶ್ನೆ, ಅಗತ್ಯವಾದ, ನೋಡಿ ಇಲ್ಲಿ ಕನಿಷ್ಠ ವಯಸ್ಸಿನ ಬಗ್ಗೆ ನಾವು ನೋಡ್ಬೋದು. ಏನು? ಕನಿಷ್ಠ ವಯಸ್ಸು ಅಂದ್ರೆ ಯಾವ್ಯಾವ ಚುನಾವಣೆಗೆ ಯಾರ್ಯಾರ ವಯಸ್ಸು ಕನಿಷ್ಠ ಇಷ್ಟಿರ್ಬೇಕಂತೇಳಿ ಕನಿಷ್ಠ ಮಿತಿಯನ್ನ ನಾವು ಮಿತಿಗೊಳಿಸಿದ್ವಿ ಸಂವಿಧಾನದಲ್ಲಿ. ಲೋಕಸಭೆ ಸದಸ್ಯರು 25 ವರ್ಷ, ಇದು ಸರಿ. ರಾಜ್ಯಸಭೆ ಸದಸ್ಯರು ಇದು 30 ವರ್ಷ ಸರಿ ಇದೆ. ಭಾರತದ ಉಪರಾಷ್ಟ್ರಪತಿ 30 ವರ್ಷ ತಪ್ಪು. ಭಾರತದ ರಾಷ್ಟ್ರಪತಿ 35 ವರ್ಷ ಸರಿ. ಹಾಗಾಗಿ ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು 35 ವರ್ಷಗಳು ಕನಿಷ್ಠ ವಯೋಮಿತಿಯನ್ನ ಹೊಂದಿರಬೇಕು. ಎಷ್ಟು? ನೋಡಿ, ಕನಿಷ್ಠ ವಯಸ್ಸಿನ ಸಂಬಂಧಿಸಿದಂತೆ ನಾವು ತಿಳ್ಕೊಂಡ್ವಿ. ರಾಷ್ಟ್ರಪತಿಗೆ 35 ವರ್ಷ, ಉಪರಾಷ್ಟ್ರಪತಿಗೂ ಕೂಡ 35 ವರ್ಷ ಆಗಿರುತ್ತೆ. ಹಾಗಾಗಿ ಮುಂದಿನ ಪ್ರಶ್ನೆ ನೋಡೋಣ. 14ನೇ ಪ್ರಶ್ನೆ, ಕಾರ್ಯನಿರ್ವಾಹಕ. ಇದು ನೋಡಿ ಸಿಂಪಲ್ ಪ್ರಶ್ನೆ. ನಾನು ಯಾಕೆ ಸಿಂಪಲ್ ಪ್ರಶ್ನೆ ಅಂತೀನಂದ್ರೆ, ಇದು ಇಷ್ಟೊಂದು ದೊಡ್ಡದಾಗಿ ಪ್ರಶ್ನೆ ಕೇಳಿದಾರೆ ಅಂತೇಳಿ ನಾವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಕಾರ್ಯನಿರ್ವಾಹಕ ಅಥವಾ ಇತರ ಯಾವುದೇ ಅಧೀನ ಸಂಸ್ಥೆಗಳು ಕೆಲವು ಕರ್ತವ್ಯಗಳನ್ನು ಅಥವಾ ಕಾರ್ಯಗಳನ್ನು ನಿರ್ವಹಿಸಲು ವಿಫಲವಾದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್, ಇದು ರಿಟ್ಗಳ ಬಗ್ಗೆ ಸಂಬಂಧಿಸಿದಂತ ಪ್ರಶ್ನೆಯಾಗಿದೆ, ಕಾರ್ಯನಿರ್ವಹಿಸಲು ಆದೇಶಿಸುತ್ತದೆ. ಈ ಆದೇಶವನ್ನ ಡ್ಯಾಶ್ ಅಥವಾ ಏನಂತ ಕರಿತೀವಿ ಅಂದ್ರೆ ಮ್ಯಾಂಡಮಸ್ ಅಥವಾ ಪರಮಾದೇಶ ಅಂತ ಹೇಳಿ ಕರಿತೀವಿ. ಮ್ಯಾಂಡಮಸ್ ಅಥವಾ ಪರಮಾದೇಶ ಅಂತ ಹೇಳಿ ಕರಿತೀವಿ. ನೋಡಿ, ಪ್ರಶ್ನೆ ಯಾವ ತರನ ಕೇಳಿ ಅಂದ್ರೆ, ನೀವು ಕರ್ತವ್ಯವನ್ನ ನಿರ್ವಹಿಸಿ ಅಂತೇಳಿ ಆದೇಶ ಮಾಡದೆ ಈ ಮ್ಯಾಂಡಮಸ್ ಅಥವಾ ಪರಮಾದೇಶ. ಇದೇನು 5 ರಿಟ್ಗಳು ಕಂಡು ಬರ್ತವೋ ಸಂವಿಧಾನದ ಪರಿಹಾರಾತ್ಮಕ ಹಕ್ಕುಗಳಲ್ಲಿ 5 ನಾವು ರಿಟ್ಗಳನ್ನ ಕಾಣ್ತೀವಿ. 32ನೇ ವಿಧಿಯಲ್ಲಿ ಇವು ಕಂಡು ಬರ್ತವೆ. ಮುಂದಿನ ಪ್ರಶ್ನೆ, ಡಿಮೇಟ್ ಅಕೌಂಟ್ ಅಥವಾ ಡಿಮೌಟ್ ಅಕೌಂಟ್. ಡಿಮೌಟ್ ಅಕೌಂಟ್ ಅಂದ್ರೆ ಏನು ಎಂಬುದು ಈ ಪ್ರಶ್ನೆ ಆಗಿದೆ. ನೋಡಿ, ಮುಂದೆ ಪ್ರಶ್ನೆ ಆಗ್ಬಹುದು, ಈ ಡಿಮೇಟ್ ಅಕೌಂಟ್ ಎಂದ್ರೇನಂತ. ಈ ಪ್ರಶ್ನೆ ಯಾವ್ದಾದ್ರೂ ಆಪ್ಷನ್ ಮುಖಾಂತರ ಬರ್ಬೋದು. ಇದು ಸರಿಯಾಗಿ ನೀವು ಗಮನ ಕೊಡಿ. ಷೇರುಗಳ ಖರೀದಿ ಹಾಗೂ ಮಾರಾಟಕ್ಕಾಗಿ ಷೇರುದಾರರು ಈ ಖಾತೆಯನ್ನ ತೆರೆಯಬೇಕು ಅಥವಾ ಹೊಂದಿರಬೇಕು ಎಂಬುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ. ನೋಡಿ, ಡಿಮೇಟ್ ಅಕೌಂಟ್ ಅಂದ್ರೆ ಷೇರುಗಳ ಖರೀದಿ ಹಾಗೂ ಮಾರಾಟಕ್ಕಾಗಿ ಷೇರುದಾರರು ಈ ಖಾತೆಯನ್ನ ತೆರೆಯಬೇಕು. ಯಾವ ಖಾತೆ? ಡಿಮೇಟ್ ಅಕೌಂಟ್ ಅಥವಾ ಡಿಮೌಟ್ ಅಕೌಂಟ್ ಅನ್ನ ತೆರೆಯಬೇಕು ಅಥವಾ ಹೊಂದಿರಬೇಕು. ಮುಂದಿನ ಪ್ರಶ್ನೆ, ಭಾರತದ ಹೊರಗೆ ವಿತರಿಸಲಾದ ಆದರೆ ಭಾರತೀಯ ರೂಪಾಯಿಗಳಲ್ಲಿ ನಿಗದಿಪಡಿಸಿದ ಬಾಂಡ್ಸ್ ಗಳನ್ನ ಡ್ಯಾಶ್ ಎಂದು ಕರೆಯುತ್ತೇವೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಏನಂದ್ರೆ ಈ ಪರಿಕಲ್ಪನೆಯನ್ನು ಕೊಟ್ಟಿದ್ದು
ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಈ ಪರಿಕಲ್ಪನೆಯನ್ನು ಕೊಟ್ಟಿದ್ದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಕೇಂದ್ರ ಕಚೇರಿ ಇದು ಏನು ವಾಷಿಂಗ್ಟನ್ ನಲ್ಲಿ ಕಂಡು ಬರ್ತೋ ಈ ಏನಪ್ಪಾ ಅಂದ್ರೆ ಈ ಪರಿಕಲ್ಪನೆಯನ್ನು ಇದು ಕೊಟ್ಟಿದ್ರೆ ಭಾರತೀಯ ರೂಪಾಯಿಗಳಲ್ಲಿ ನಿಗದಿಪಡಿಸಿದ ಬಾಂಡ್ಗಳನ್ನು ಏನಂತ ಕರಿತೀವಿ ಅಂದ್ರೆ ಮಸಾಲಾ ಬಾಂಡ್ಸ್ ಸರಿಯಾಗಿ ನೆನಪಿರ್ಲಿ, ಮಸಾಲಾ ಬಾಂಡ್ಸ್ ಅಂತ ಹೇಳಿ ನಾವು ಕರಿತೀವಿ. 17ನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಅಸ್ಪೃಶ್ಯತೆ? ಬಹಳ ಇಂಪಾರ್ಟೆಂಟ್ ಇದು, ನೋಡಕ್ ಡೆಡ್ಡಿ ಈಸಿ ಪ್ರಶ್ನೆ ಆಗಿರ್ಬೋದು. ಇದು ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಪರ್ಧಾರ್ಥಿಗಳಿಗೆ ಮನವರಿಕೆ ಆಗಲಿ, ಅಸ್ಪೃಶ್ಯತೆಯನ್ನು ನಾವು ತೊಡಗಿಸ್ಬೇಕು, ನಿವಾರಣೆ ಮಾಡಬೇಕು, ನಾವು ಅದನ್ನ ಆಚರಣೆ ಮಾಡಬಾರ್ದು, ನಾವು ಯಾರಿಗೂ ಭೇದ ಭಾವ ಮಾಡಬಾರ್ದು ಅಂತೇಳಿ ತಿಳ್ಕೋಬೇಕಂತೇಳಿ ಈ ಪ್ರಶ್ನೆನ ಬಹಳ ಸರಿ ಕೇಳಿದರೆ ಇದು 17ನೇ ಆರ್ಟಿಕಲ್ ಅಥವಾ 17ನೇ ವಿಧಿಯಲ್ಲಿ ಈ ಅಸ್ಪೃಶ್ಯತೆ ನಿರ್ಮೂಲನೆ, ನಾವು ಅಸ್ಪೃಶ್ಯತೆನ ನಿರ್ಮೂಲನೆ ಮಾಡ್ಬೇಕಂತೇಳಿ ಇದು ಪ್ರಶ್ನೆ ಕೇಳೋ ಉದ್ದೇಶ ಒಂದೇ. ಯಾವುದೇ ಪ್ರಶ್ನೆ ಕೇಳಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದಕ್ಕೊಂದು ಹಿನ್ನೆಲೆ ಇರ್ತತಿ, ಅದು ಸ್ಪರ್ಧಾರ್ಥಿಗಳಿಗೆ ಅದರ ಬಗ್ಗೆ ಮನವರಿಕೆ ಆಗಲಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತೇಳಿ ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ಅಸ್ಪೃಶ್ಯತೆನ ನಿರ್ಮೂಲನೆ ಮಾಡಲು ಸಂಬಂಧಿಸಿದ ವಿಧಿ ಯಾವುದಂದ್ರೆ ಆರ್ಟಿಕಲ್ 17ನೇ ವಿಧಿಯಾಗಿದೆ. 1955ರಲ್ಲಿ ನೋಡಿ, 1955ರಲ್ಲಿ ಅಸ್ಪೃಶ್ಯತೆ ಅಪರಾಧಗಳ ಕಾನೂನುಗಳನ್ನ ಜಾರಿಗೊಳಿಸ್ತವೆ. ನೋಡಿ, ಅಸ್ಪೃಶ್ಯತೆ ಅಪರಾಧಗಳ ಕಾನೂನನ್ನ 1955ರಲ್ಲಿ ನಾವು ಜಾರಿಗೆ ಗೊಳಿಸ್ತೀವಿ. ಮುಂದಿನ ಪ್ರಶ್ನೆ, ಸರ್ಕಾರಿ ಕಮಿಷನ್. ನೋಡಿ, ಸರ್ಕಾರಿ ಕಮಿಷನ್ ಡ್ಯಾಶ್ಗೆ ಸಂಬಂಧಿಸಿದೆ. ನೋಡಿ, ಸರ್ಕಾರಿ ಕಮಿಷನ್ ಏನ್? ಸರ್ಕಾರಿ ಕಮಿಷನ್ ಅಂದ್ರೆ ಇದು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಬಗ್ಗೆ ಈ ಸರ್ಕಾರಿ ಕಮಿಷನ್ ನಲ್ಲಿ ನಾವು ಕಾಣಬಹುದು ಅಥವಾ ನೋಡಬಹುದು. ಇದು ಎಷ್ಟರಲ್ಲಿ ಭಾರತ ಸರ್ಕಾರ ಜಾರಿ ತರ್ತತಿ, ನೇಮಿಸ್ತದೆ ಅಂದ್ರೆ 1983ರಲ್ಲಿ ಈ ಭಾರತ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ರಂಜಿತ್ ಸಿಂಗ್, ಅವ್ರ ಹೆಸರು ರಂಜಿತ್ ಸಿಂಗ್ ಸರ್ಕಾರಿಯಾ ಇವರ ನೇತೃತ್ವದಲ್ಲಿ ಈ ಆಯೋಗವನ್ನ ನೇಮಿಸ್ತತಿ. ಹಾಗಾಗಿ ಈ ಆಯೋಗವು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳ ಬಗ್ಗೆ ಇದು ಸಂಬಂಧಿಸಿದ್ದಾಗಿದೆ. ಮುಂದಿನ ಪ್ರಶ್ನೆ, ಹಣಕಾಸು ವಲಯದಲ್ಲಿ NPA ಮತ್ತು ಸ್ಟ್ರೆಸ್ಡ್ ಅಸೆಟ್ಸ್ ಡ್ಯಾಶ್ ಅನ್ನ ಸೂಚಿಸುತ್ತದೆ. ನೋಡಿ, NPA ಮತ್ತು ಸ್ಟ್ರೆಸ್ಡ್ ಅಸೆಟ್ಸ್ ಯಾವುದ್ರ ಬಗ್ಗೆ ಇದು ಸೂಚಿಸುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದು ಬ್ಯಾಂಕುಗಳ ಬಗ್ಗೆ ಸೂಚನೆ ಅಥವಾ ಸೂಚಿಸುತ್ತದೆ. ಮುಂದಿನ ಪ್ರಶ್ನೆ, 20ನೇ ಪ್ರಶ್ನೆ, ಕಂಪ್ಯೂಟರ್ ಬಳಕೆದಾರರು ಅರಿವಿಲ್ಲದೆ ಅನಗತ್ಯ ಸಾಫ್ಟ್ವೇರ್ ಅನ್ನ ಸ್ಥಾಪಿಸುವುದು ಮತ್ತು ಇಂಟರ್ನೆಟ್ ಬಳಕೆಯ ಡೇಟಾ ಮತ್ತು ಇತರ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವುದು, ಇದನ್ನು ಡ್ಯಾಶ್ ಎಂದು ನಾವು ಕರಿತೀವಿ ಅಂತ ಹೇಳಿ 20ನೇ ಪ್ರಶ್ನೆ. ಮತ್ತು ಈ ಸಂಚಿಕೆಯ ಕೊನೆ ಪ್ರಶ್ನೆ ಇದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸ್ಪೈವೇರ್ ಇದಕ್ಕೆ ಸರಿಯಾದ ಉತ್ತರ. ಇದು ಮಾಹಿತಿಯನ್ನ ಕದಿಯೋದು ಮತ್ತು ಡೇಟಾ ಮತ್ತು ಸೂಕ್ಷ್ಮ ಮಾಹಿತಿಯನ್ನು ಕದಿಯೋದು ಸ್ಪೈವೇರ್ ಅಂತೇಳಿ ನಾವು ಕರಿತೀವಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಇದೇ ಭಾಗನ ಮುಂದೆ 21ನೇ ಪ್ರಶ್ನೆಯಿಂದ ಇದೇ ರೀತಿ ವಿವರಣೆ ಸಮೇತವಾಗಿ ಎಲ್ಲಾ ಆಪ್ಷನ್ಗಳನ್ನು ತಗೊಂಡು ಮುಂಬರುವ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಂತ ಹೇಳಿ ತಿಳ್ಕೊಂತ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು. ಈ ತರಗತಿ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.